ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಇಟ್ಸ್ ಅ ಗ್ರ್ಯಾಂಡ್ ಎಂಟ್ರಿ ಆ್ಯಂಡ್ ಕಹಾನಿ ಮೇ ಟ್ವಿಸ್ಟ್. ಏನು ಮಜಾ ಇದೆ, ಏನು ರೋಚಕವಾಗಿದೆ ಅಂತೀರಿ. ಭಾರಿ ಅನಿರೀಕ್ಷಿತ, ಆದರೆ ಇದು ನಿರೀಕ್ಷಿತ ಅಂತ ಸ್ವತಃ CBI ರಾವ್ಸ್ ಅವೆನ್ಯೂ ಕೋರ್ಟ್ನಲ್ಲಿ ಹೇಳುತ್ತೆ ಬುಧವಾರ ದಿವಸ. ಪ್ರಕರಣ ಏನು? ಪ್ರಕರಣ ಮಂಗಳವಾರ ದಿವಸ ರಾತ್ರಿ ಇದ್ದಕ್ಕಿದ್ದ ಹಾಗೆ ಅರವಿಂದ್ ಕೇಜ್ರಿವಾಲ್ ಅವರನ್ನು ಇಂಟ್ರಾಗೇಟ್ ಮಾಡಲಿಕ್ಕೆ ಬರ್ತಾರೆ CBIನ ಅಧಿಕಾರಿಗಳು. ಇದೇನಪ್ಪ ಇಷ್ಟು ದಿವಸ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನವ್ರು ರಿಗ್ ಮಾಡಿದರು, ಈಗ ಇದ್ದಕ್ಕಿದ್ದ ಹಾಗೆ CBI ಯಾಕೆ ಬಂತು ಅಂತ ಎಲ್ಲರಿಗೂ ಆಶ್ಚರ್ಯ ಆಗತ್ತೆ. ಏನದು ವಿಚಾರ ಅಂತ ಭಾಳ ದೊಡ್ಡ ಗೊಂದಲ ಉಂಟಾಗತ್ತೆ. ನಿಮಗೆ ಗೊತ್ತಿರಲಿ, ಏಪ್ರಿಲ್ 16, 2023 ಇದೇ ಅರವಿಂದ್ ಕೇಜ್ರಿವಾಲ್ಗೆ CBIನವರು ಕರೆಸಿಕೊಂಡು 9 ತಾಸು ವಿಚಾರಣೆಯನ್ನು ನಡೆಸಿರ್ತಾರೆ. ಅದಾದ ಮೇಲೆ 53 ಪ್ರಶ್ನೆಗಳನ್ನು ಕೇಳ್ತಾರೆ. ಅದಾದ ಮೇಲೆ ಇವ್ರನ್ನ ಬಿಡುಗಡೆ ಮಾಡಿರ್ತಾರೆ. ಈಗ CBI ತಾರ್ಕಿಕ ಹಂತಕ್ಕೆ ನಮ್ಮ ವಿಚಾರಣೆ ಬಂದಿದೆ. ಇನ್ನೇನು ಪ್ರಕರಣವನ್ನು ಮುಗಿಸಬೇಕು, ಕಟ್ಟ ಕಡೆಯ ಚಾರ್ಜ್ ಶೀಟ್ ಹಾಕಬೇಕು. ಜುಲೈ 3 ಇದಕ್ಕೊಂದು ತಾರ್ಕಿಕ ಅಂತ್ಯ ಬರುತ್ತೆ. ಅದಕ್ಕೆ ನಮಗೆ ಅರವಿಂದ್ ಕೇಜ್ರಿವಾಲ್ ಅವರನ್ನು 5 ದಿವಸ ಕಸ್ಟಡಿಗೆ ಕೊಡಬೇಕು, ರಿಮ್ಯಾಂಡಿಗೆ ಕೊಡಬೇಕು. ಹೆಂಗಿದೆ ಸ್ವಾಮಿ ನೋಡಿ, 3 ದಿವಸದಲ್ಲಿ ಏನೇನು ಬೆಳವಣಿಗೆಗಳಾದವು ನೋಡ್ರಿ. ಮೊದಲು ಆ ಕಡೆ ನ್ಯಾಯಬಿಂದು ಅನ್ನುವಂಥ ಜಸ್ಟಿಸು ಓದಲಿಕ್ಕಾಗಲ್ಲ, ಈ ಫೈಲು ಕೊಟ್ಬಿಡ್ತೀನಿ ಜಾಮೀನು ಅಂತ ರಾತ್ರೋರಾತ್ರಿ 7:55 ಜಾಮೀನು ಕೊಡ್ತಾರೆ. ಮಾರನೇ ದಿವಸ 9:00 ಹೋಗಿ ಸೀದಾ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು ಹೈಕೋರ್ಟ್ ಹೋಗಿ ಸ್ಟೇ ತರುತ್ತೆ. ಸ್ಟೇ ತಂದು ಆದಮೇಲೆ ಸೋಮವಾರ ದಿವಸ ಇದರ ವಿಚಾರಣೆ ನಡೆಯುತ್ತೆ. ವಿಚಾರಣೆ ನಡೆದಾಗ ಕೆಳಗಿನ ಕೋರ್ಟ್ಗೆ ಬಾಯಿಗೆ ಬಂದ ಹಾಗೆ ಬೈಯತ್ತೆ ಹೈಯರ್ ಕೋರ್ಟು. ಏನು ನೀವು ವಿಚಾರಣೆಯನ್ನು ಸರಿಯಾಗಿ ನಡೆಸಿಲ್ಲ, ಸಿಕ್ಕಾಪಟ್ಟೆ ಲೋಪಗಳಿದ್ದಾವೆ, ನ್ಯೂನತೆಗಳಿದ್ದಾವೆ, ಈ ರೀತಿ ಜಾಮೀನು ಕೊಡೋಕ್ಕೆ ಬರಲ್ಲ ಅಂತ ಕಿತ್ತಾಕ್ತಾರೆ ಕೇಸು. ಸುಪ್ರೀಂ ಕೋರ್ಟಿಗೆ ಬರುತ್ತೆ. ಯಾವತ್ತು? ಬುಧವಾರ ದಿವಸ ಸುಪ್ರೀಂ ಕೋರ್ಟಲ್ಲಿ ಯಾವ ದಿಲ್ಲಿಯ ಹೈಕೋರ್ಟು ರದ್ದು ಮಾಡಿದೆಯೋ ಜಾಮೀನ, ಅದರ ಕುರಿತಾಗಿ ಸುಪ್ರೀಂ ಕೋರ್ಟಲ್ಲಿ ಚರ್ಚೆ ಬರುತ್ತೆ. ವಿಚಾರಣೆ ಬರಬೇಕು. ಮನೋಜ್ ಮಿಶ್ರಾ ಅವರ ಬೆಂಚು ಬರೋದಕ್ಕಿಂತ ಮುಂಚೆ CBIನವ್ರು ಮಂಗಳವಾರ ರಾತ್ರಿ ಸೀದಾ ಟಪ್ಕಾಯಿಸ್ತಾರೆ ತಿಹಾರ್ ಜೈಲಿನಲ್ಲಿ. ಆರ್ಡರ್ ತೊಗೊಂಡು ಹೋಗಿರ್ತಾರೆ, ನಿಮ್ಮನ್ನು ಇಂಟ್ರಾಗೇಷನ್ ಮಾಡಬೇಕು ಹೇಳ್ರಿ ಅಂತಾರೆ. ಒಂದು ತೊಟ್ಟೆಯಲ್ಲಿ ನೀರು ತುಂಬಿರೋ ಒಂದು ಹಳೇ ಕತೆ. ನಾವು ಸಣ್ಣವರಿದ್ದ ನಮ್ಮಪ್ಪ ಹೇಳೋರು ಏನಂತ, ನೀರು ತೊಟ್ಟಿ ಒಳಗೆ ಮಗುನ ಮಂಗ್ಯಾನ ಮರಿ ಕುತ್ತಿಗೆ ನೀರು ಬರೋವರೆಗೂ ಮಗುನ ಸಂರಕ್ಷಣೆ ಮಾಡ್ತದಂತ ತಾಯಿ ಮಂಗ. ಯಾವಾಗ ನೀರು ಮುಳುಗಿ ಹೋಗ್ತೇನೆ ನಾನಂತ ಗೊತ್ತಾಗತ್ತು, ನೀರು ತುಂಬ್ಕೋತ ಕೊಡ್ತು, ಅವಾಗ ಮಗುವಿನ ಮೇಲೆ ಕಾಲಿಟ್ಟು ತಲೆ ಮೇಲೆ ಹಾರಿ ಹೊರಗಡೆ ಬರ್ತಂತೆ ತಾಯಿ. ಅಂದ್ರೆ ತಾನು ಉಳಿಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಆ ರೀತಿಯದಾದಂಥ ಕೆಲಸವನ್ನು ಅರವಿಂದ್ ಕೇಜ್ರಿವಾಲ್ ಮಾಡ್ತಾರೆ. ಇದ್ದಕ್ಕಿದ್ದ ಹೇಳಿಬಿಡ್ತಾರೆ, ಇದು ನನಗೂ ಇದಕ್ಕೂ ಸಂಬಂಧ ಇಲ್ಲ. ಅವಾಗ ಅಬಕಾರಿ ಸಚಿವರಾದಂಥವರು ಮನೀಶ್ ಸಿಸೋಡಿಯಾ ಅವರು, ಅವರ ಪ್ಲ್ಯಾನ್ ಇದು, ಅವರು ಎಕ್ಸಿಕ್ಯೂಟ್ ಮಾಡಿದ್ದು, ನನಗೂ ಇದಕ್ಕೂ ಸಂಬಂಧವಿಲ್ಲ ಅಂತ ಹೇಳಿಬಿಡ್ತಾರೆ. ಮಂಗಳವಾರ ರಾತ್ರಿ. ಬುಧವಾರ ಬೆಳಗ್ಗೆ ಬರೋಬ್ಬರಿ 10:00 ರಾವ್ಸ್ ಅವೆನ್ಯೂ ಕೋರ್ಟ್ಗೆ ಹಿಡ್ಕೊಂಬರ್ತಾರೆ ಅರವಿಂದ್ ಕೇಜ್ರಿವಾಲ್. ಪ್ರಕರಣ ಶುರುವಾಗುತ್ತೆ. ಈ ಕಡೆ ಇವ್ರ ಕಡೆ ವಕೀಲರು ಯಾರು? ವಿಕ್ರಮ್ ಚೌಧರಿ ಮತ್ತು ವಿವೇಕ್ ಜೈನ್, ಅರವಿಂದ್ ಕೇಜ್ರಿವಾಲ್ ಪರವಾಗಿ. ಅಲ್ಲಿವರೆಗೂ ವಕೀಲರನ್ನು ಮಾತಾಡಿಸದೇ ಇದ್ದಂಥವ್ರು, ರಾತ್ರಿ ವಿಚಾರಣೆ ನಡೆದಾಗ ಮನೀಶ್ ಸಿಸೋಡಿಯಾ ಹೆಸರು ಹೇಳಿದವರು ಯಾವಾಗ ವಕೀಲರನ್ನ ಸಂಧಿಸ್ತಾರೋ ಆವಾಗ ಹೇಳ್ತಾರೆ, ಎಂಥ ದಡ್ಡಿದ್ದಿ ನೀನು ಮನೀಶ್ ಸಿಸೋಡಿಯಾ ಹೆಸರು ಹೇಳಿ ನೀನು ಸಿಗಾಕೋತಿ. ಯಾಕಂದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ಗೆ ಹೆಡ್ ನೀನೇ. ನಿಮ್ಮ ಮಿನಿಸ್ಟರ್ ಯಾವ್ದಾರು ತೀರ್ಮಾನ ತೊಗೊಂಡ್ರಂದ್ರೆ ಅದು ಹೆಡ್ ನೀನಾಗಿರೋದು, ನಿನ್ನ ಮೇಲೂ ಆರೋಪ ಬರುತ್ತೆ. ಯಾಕೆ ಅವ್ರ ಹೆಸರು ಹೇಳಿದೆ ಅಂತ. ಅಲ್ಲದೆ ಮನೀಶ್ ಸಿಸೋಡಿಯಾ ಹೆಸರು ಹೇಳಿರೋದ್ರಿಂದ ಮನೀಶ್ ಸಿಸೋಡಿಯಾ ಒಳಗಡೆ ಇರೋ ರಹಸ್ಯ ಎಲ್ಲ ಹೇಳಲಿಕ್ಕೆ ಶುರು ಮಾಡಿದರೆ ತಾನು ಸಿಕ್ಕಾಕೋತೀನಿ ಅಂಥೇಳಿ ಅರವಿಂದ್ ಕೇಜ್ರಿವಾಲು ನಾನು ಮನೀಶ್ ಸಿಸೋಡಿಯಾ ಹೆಸರೇ ಹೇಳಿಲ್ಲ ಅಂತ ಬುಧವಾರ ದಿವಸ ಕೋರ್ಟ್ನಲ್ಲಿ ಮತ್ತೆ ತಮ್ಮ ಇದನ್ನು ಚೇಂಜ್ ಮಾಡ್ತಾರೆ, ಸ್ಟೇಟ್ಮೆಂಟನ್ನು ಚೇಂಜ್ ಮಾಡ್ತಾರೆ. ಬುಧವಾರ ದಿವಸ ಏನಾಗುತ್ತೆ? ಬುಧವಾರ ದಿವಸ ವಿಕ್ರಮ್ ಚೌಧರಿ ಮತ್ತು ವಿವೇಕ್ ಜೈನು ಅರವಿಂದ್ ಕೇಜ್ರಿವಾಲ್ ಪರವಾಗಿ ವಾದ ಮಂಡನೆಗೆ ಬರ್ತಾರೆ. ನಮಗೆ ಹೇಳೇ ಇಲ್ಲ, ನಮ್ಗೆ ಗೊತ್ತಿಲ್ಲದೆ ಇದ್ದಕ್ಕಿದ್ದ ಹಾಗೆ ಇವ್ರ ಮೇಲೆ ಹಾಗೆ ಇದನ್ನು ಇಂಟ್ರಾಗೇಷನ್ ಮಾಡಲಿಕ್ಕೆ ಇವ್ರ ಹತ್ರ ಬಂದಿದ್ದಾರೆ. ಆವಾಗ CBIನ ವಕೀಲರು ಹೇಳ್ತಾರೆ, ನಾವು ನಿಮ್ಮ ಹತ್ರ ಬರಬೇಕಾದ ಅಗತ್ಯ ಇಲ್ಲ, ನಾವು ನಿಮಗೆ ತಿಳಿಸಿ ನಾವು ಅವ್ರ ಇಂಟ್ರಾಗೇಷನ್ ಮಾಡಬೇಕಾದ ಅಗತ್ಯ ಇಲ್ಲ. ಇಂಟ್ರಾಗೇಷನ್ ಆಗಿದೆ ಅಂದಮೇಲೆ ನೀವು ಬೇಕಾದ್ರೆ ಬಂದು ಅದರಲ್ಲಿ ಪಾಲ್ಗೊಳ್ಬೋದು ವಿನ ಮುಂಚೆ ನಾವು ಹೇಳಬೇಕಾದ ಅಗತ್ಯ. ನಾವು ಹೇಳಬೇಕಾಗಿದ್ದು ಕೋರ್ಟ್ಗೆ. ನಾವು ರಾವ್ಸ್ ಅವೆನ್ಯೂ ಕೋರ್ಟ್ಗೆ ಮುಂಚೆ ತಿಳಿಸಿದ್ವಿ, ಈ ರೀತಿ ತಿಹಾರ್ ಜೈಲಿನಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನವರಿಂದ ಬಂಧಿತರಾಗಿರುವಂಥ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ನಾವು ಇಂಟ್ರಾಗೇಷನ್ ಮಾಡ್ತೀವಿ ಅಂತ ಕೇಳಿದ್ವಿ. ಅವರು ಅನುಮತಿಯನ್ನು ಕೊಟ್ಟಿದ್ದರು. ಅವ್ರು ಕೊಟ್ಟ ಮೇಲೆ ನಾವು ತಿಹಾರ್ ಜೈಲಿಗೆ ಹೋಗಿ ಅವ್ರು ಇಂಟ್ರಾಗೇಟ್ ಮಾಡಿದ್ವಿ.
ಅದಾದಮೇಲೆ ಅವ್ರ ಹತ್ರ ಪರ್ಮಿಷನ್ ತೊಗೊಂಡಿದ್ವಿ, ನಿಮ್ಮ ಹತ್ರ ಅವ್ರನ್ನ ಪ್ರೊಡ್ಯೂಸ್ ಮಾಡಬೇಕು ಅಂತ. ಬುಧವಾರ ದಿವಸ 10:30 ಟೈಮ್ ಕೊಟ್ಟಿದ್ದರು. ಬುಧವಾರ ದಿವಸ 10:30 ಕರ್ಕೊಂಬಂದೀವಿ. ಈಗ ಕೇಸ್ ಮುಗಿಲಿಕ್ಕೆ ಬಂದಿದೆ. ಇನ್ನು 5 ದಿವಸದಲ್ಲಿ ನನಗೆ 5 ದಿವಸ ರಿಮೈಂಡಿಗೆ ನಮಗೆ ಕೊಟ್ರೆ ಅಂತಂದರೆ ಜುಲೈ 3ನೇ ತಾರೀಕು ಹೊತ್ತಿಗೆ ಕೇಸನ್ನು ಖತಮ್ ಮಾಡ್ತೀವಿ ಅನ್ನುವಂಥ ಮಾತನ್ನು ಅವರು ಹೇಳ್ತಾರೆ. ಆವಾಗ ಅವ್ರ ವಕೀಲರು ಹೇಳ್ತಾರೆ, ಅರವಿಂದ್ ಕೇಜ್ರಿವಾಲ್ ವಕೀಲರು, ಇವತ್ತು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇದೆ, ಕೇಸಲ್ಲಿ ಇವ್ರಿಗೆ ಜಾಮೀನು ಸಿಕ್ಬಿಡತ್ತೆ ಅಂಥೇಳಿ ಇದೊಂದು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ, ಅದು ಹಗೆತನ ಮಾಡ್ತಾ ಇದ್ದಾರೆ, ಅದು ಪೊಲಿಟಿಕಲ್ ವೆಂಡೆಟ್ಟ ಇದೆ ಇದರಿಂದ, ಅಲ್ಲಿ ಬೇಲ್ ಸಿಗಬಾರ್ದು ಅಂತ CBIನವ್ರು ಈಗ ಬಂಧಿಸಬೇಕು ಅಂತ ಹೋಗ್ತಾರೆ. ಅಲ್ಲಿಂದ ಹೊರಗೆ ಬಂದ್ಕೊಂಡು ಈ ಕಡೆ ಅರೆಸ್ಟ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಇದೆ. ಆವಾಗ ಹೇಳ್ತಾರೆ CBIನವರು, ಇಲ್ಲ ನಾವು ಇವತ್ತು ಬಂಧಿಸ್ಲಿಕ್ಕೆ ಬಂದದ್ದಲ್ಲ, ಏಪ್ರಿಲ್ ನಾವು ಅನುಮತಿ ತೊಗೊಂಡದ್ದು, ಏಪ್ರಿಲ್ನಲ್ಲಿ ಚುನಾವಣೆ ನಡೀತಾ ಇತ್ತು, ಅದಾದಮೇಲೆ ಕೋರ್ಟ್ ಅವ್ರಿಗೆ ಮಧ್ಯಂತರ ಜಾಮೀನು ಕೊಡ್ತು, ಇದೆಲ್ಲ ಕಾರಣದಿಂದಾಗಿ ನಾವು ಸುಮ್ಮನಿದ್ವಿ. ಈಗ ಎಲ್ಲ ಎಲೆಕ್ಷನ್ ಮುಗಿದಿದೆ, ಎಲ್ಲ ಮುಗಿದಿದೆ, ಆದ್ದರಿಂದ ನಾವು ಇವ್ರನ್ನ ರಿಮೈಂಡಿಗೆ ತೊಗೋತಾ ಇದ್ದೀವಿ. ಕೇಸಿನ ಬಗ್ಗೆ ವಿವರಣೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಹೇಗೆ ಈ ಪ್ರಕರಣ ಶುರುವಾಯಿತು ಅನ್ನೋದು ಒಂದೊಂದಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ಅರವಿಂದ್ ಕೇಜ್ರಿವಾಲ್ ಇದ್ದಕ್ಕಿದ್ದಾಗಿ ಕುಸಿದು ಬಿಡ್ತಾರೆ. ಸೌತ್ ಲಾಬಿ ಅವರು ದಿಲ್ಲಿಗೆ ಬಂದು ಒಬೆರಾಯ್ ಹೋಟೆಲ್ನಲ್ಲಿ ಗುರುಗ್ರಾಮ್ನಲ್ಲಿ ಸ್ಟೇ ಮಾಡಿದ್ದು, ಅಲ್ಲಿ ಮನೀಶ್ ಸಿಸೋಡಿಯಾ ಬಂದದ್ದು, ಅರವಿಂದ್ ಕೇಜ್ರಿವಾಲ್ ತಮ್ಮ ವಿಜಯನನ್ನು ಕಳಿಸಿದ್ದು, ಎಲ್ಲವೂ ಅಲ್ಲಿ ವಿಚಾರಣೆಗೆ ಬರ್ತವೆ. ಯಾವಾಗ ಇಡೀ ಕಥೆಯನ್ನು ಅವ್ರು ಹೇಳಲಿಕ್ಕೆ ಶುರು ಮಾಡ್ತಾರೋ ಅರವಿಂದ್ ಕೇಜ್ರಿವಾಲ್ ಕುಸಿದು ಬಿದ್ದುಬಿಡ್ತಾರೆ. ನನ್ನ ಶುಗರ್ ಡ್ರಾಪ್ ಆಗ್ತಾಯಿದೆ ಅಂತ ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಕುಸಿದು ಬಿದ್ದುಬಿಡ್ತಾರೆ. ತೊಗೊಂಡು ಪಕ್ಕದ ರೂಮಿಗೆ ಕರ್ಕೊಂಡು ಹೋಗ್ತಾರೆ. ಅವರು ಕರ್ಕೊಂಡೋಗಿ ಒಂದು 10-15 ನಿಮಿಷ, ಅರ್ಧ ಗಂಟೆ ಆದಮೇಲೆ ಮತ್ತೆ ಹಿಡ್ಕೊಂಬರ್ತಾರೆ. ಕರ್ಕೊಂಬಂದು ಮತ್ತೆ ಕಟಕಟೆಯಲ್ಲಿ ನಿಲ್ಲಿಸಿದ ಸಂದರ್ಭದಲ್ಲಿ ಹೇಳ್ತಾರೆ, ಇಲ್ಲ ಈಗ ನಾವು ಇವ್ರನ್ನ ಕಸ್ಟಡಿಗೆ ತೊಗೊಳ್ಳೋದು ಅನಿವಾರ್ಯ ಇದೆ, ನಾವು ಕೇಸ್ ಮುಗಿಸ್ಬೇಕು ಅಂತಂದರೆ ನಮಗೆ ಇವ್ರು ಕಸ್ಟಡಿಗೆ ಬೇಕು. ಪ್ರತಿವಾದ ಮುಂದುವರೆದಾದಮೇಲೆ ಇವರಿಗೆ ಕಸ್ಟಡಿ ಕೊಡೋದು ಅನಿವಾರ್ಯ ಅಂತ ರಾವಸ್ ಅವೆನ್ಯೂ ಕೋರ್ಟ್ ಗೊತ್ತಾಗುತ್ತೆ. ಈಗ CBI ಕಸ್ಟಡಿನಲ್ಲಿದ್ದಾರೆ ಅರವಿಂದ್ ಕೇಜ್ರಿವಾಲ್. ಇದರ ಮಧ್ಯೆ ಇನ್ನೊಂದು ಬೆಳವಣಿಗೆ ಆಗುತ್ತೆ. ಅದೇನಪ್ಪ ಅಂತಂದರೆ, ಯಾವ ಸುಪ್ರೀಂ ಕೋರ್ಟ್ನಲ್ಲಿ ಹೈಕೋರ್ಟ್ನಲ್ಲಿ ಯಾವ ಜಾಮೀನನ್ನು ರದ್ದುಗೊಳಿಸಿದ್ರು, ಅದಕ್ಕೆ ಅಪೀಲ್ ಹಾಕಿದಂಥ ಮನೋಜ್ ಮಿಶ್ರಾ ಅವರ ಬೆಂಚ್ನಲ್ಲಿ ಕೊಟ್ಟಂಥ ಕೇಸನ್ನು ಈಗ ಅಭಿಷೇಕ್ ಮನು ಸಿಂಘ್ವಿ ಅವರು ವಿಡ್ರಾ ಮಾಡಿದ್ದಾರೆ. ಪ್ರಕರಣ ಇವತ್ತು ಬುಧವಾರ ದಿವಸ ನಡಿಬೇಕಾಗಿತ್ತು. ಅದು ಯಾಕೆ ನಡೀಲಿಲ್ಲ ಅಂತಂದರೆ, ಅಲ್ಲಿ ಕೇಸ್ ವಿಡ್ರಾ ಮಾಡಿಕೊಂಡ್ರು. ಯಾಕೆ ವಿಡ್ರಾ ಮಾಡಿಕೊಂಡ್ರು ಅಂತಂದರೆ, ಆಗಿರುವಂಥ ಬೆಳವಣಿಗೆಯನ್ನು ನೋಡಿದಾಗ ಈಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟಿಂದ ಏನಾದರೂ ರಿಲೀಫ್ ತೊಗೊಂಡ್ರೆ CBIನಲ್ಲಿ ಶುರು ಆಗುತ್ತೆ. CBI ಅದಕ್ಕೂ ಇಡಿ ಅದಕ್ಕೂ CBI ಈ ರೀತಿ ಇವರು ಆ ಕಡೆಯಿಂದ ಈ ಕಡೆ ಪ್ರತಿಯೊಂದಕ್ಕೂ ಪ್ರತ್ಯೇಕವಾಗಿ ಜಾಮೀನನ್ನು ಅಪ್ಲೈ ಮಾಡಬೇಕಾಗತ್ತೆ. ಅದಕ್ಕೆ 2 ಕ್ಲಬ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. 2 ಪ್ರತ್ಯೇಕವಾದ ಪ್ರಕರಣಗಳು. ಏನಿದು ಮಜಾ ಅಂತ ಹೇಳ್ಬಿಡ್ತೀನಿ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗಿಂತ ಮುಂಚೆ CBI ಬರುತ್ತೆ. CBI ಇಡೀ ಭ್ರಷ್ಟಾಚಾರದ ಕುರಿತಾಗಿ 17A ಪ್ರಕಾರ, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್, ಅದರ ಪ್ರಕಾರ ಇವ್ರನ್ನ ಬಂಧಿಸ್ತಾ ಇರೋದೀಗ. ಅಲ್ಲಿ ಮನಿ ಲಾಂಡ್ರಿಂಗ್ ಆಗಿದೆ. ಏನು, ಕಲ್ಕತ್ತಾಗೆ ದುಡ್ಡು ಕಳಿಸಿದ್ದಾರೆ, ಅಲ್ಲಿಂದ ಗೋವಾಗೆ ಟ್ರಾನ್ಸ್ಫರ್ ಆಗಿದೆ, ಗೋವಾದಲ್ಲಿ ಚುನಾವಣೆಗೆ ಬಳಸಲಾಗಿದೆ, ಅಲ್ಲಿಂದ ದುಡ್ಡನ್ನು ಆಂಧ್ರದಿಂದ ತೆಲಂಗಾಣದಿಂದ ದುಡ್ಡನ್ನು ತರಿಸಲಾಗಿದೆ, ಇಲ್ಲಿ ವಿಲೇವಾರಿ ಆಗಿದೆ, 44 ಕೋಟಿ ರೂಪಾಯಿಗಳನ್ನ ಯಾರ್ಯಾರಿಗೆ ಹಂಚಲಾಗಿದೆ. ಈ ಎಲ್ಲ ಮಾಹಿತಿಗಳು ಬಂದಾಗ ಇದು ಮನಿ ಲಾಂಡ್ರಿಂಗ್ ಪ್ರಕರಣ ಆಗಿರೋದ್ರಿಂದಾಗಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇಲ್ಲಿ ಇನ್ವಾಲ್ವ್ ಆಗುತ್ತೆ. ಅವರು ಅರವಿಂದ್ ಕೇಜ್ರಿವಾಲ್ ಮತ್ತು ಇವರ ಪಟಾಲಮ್ಮನ್ನು ದೋಷಿ ಅಂತ ಪರಿಗಣಿಸಿ ಕೇಸನ್ನು ನಡೆಸ್ತಾರೆ. ಫಸ್ಟ್ಗೆ ದೋಷಿ ಅಂತಾರೆ ಅವರು. CBI ಇದಕ್ಕೆ ತದ್ವಿರುದ್ಧವಾದ ಅದೇನನ್ನತ್ತೆ, ಈತ ಆರೋಪಿ ಅನ್ನತ್ತೆ. ಅಲ್ಲಿ ದೋಷಿ ಅರವಿಂದ್ ಕೇಜ್ರಿವಾಲ್, ಇಲ್ಲಿ ಆರೋಪಿ. ದೋಷಿ ಅಂದಾಗ ಆತ ನಿರ್ದೋಷಿ ಅಂತ ಸಾಬೀತುಪಡಿಸ್ಕೋಬೇಕು ಅರವಿಂದ್ ಕೇಜ್ರಿವಾಲ್. ಇಲ್ಲಿ ಆರೋಪಿ ಅನ್ನೋದರಿಂದ ಈತ ದೋಷಿ ಅಂತ CBIನವರು ಈತನನ್ನು ಸಂಪೂರ್ಣ ಸಾಕ್ಷ್ಯಾಧಾರ ಕೊಡುವ ಮೂಲಕ ಈತನನ್ನು ದೋಷಿಯನ್ನಾಗಿ ಮಾಡಬೇಕಾಗತ್ತೆ, ಅಪರಾಧಿಯನ್ನಾಗಿ ಮಾಡಬೇಕಾಗತ್ತೆ. ಇದು ನಡೀತಾ ಇರುವಂಥ ಪ್ರಕರಣ. ಹೀಗಾಗಿ ಅರವಿಂದ್ ಕೇಜ್ರಿವಾಲ್ ಪ್ರಕರಣ ದಿನದಿಂದ ದಿನಕ್ಕೆ ಗೊಂದಲಮಯವಾಗ್ತಾ ಇದೆ. ದಿನದಿಂದ ದಿನಕ್ಕೆ ಆತ ಹೊರಗೆ ಬರೋದು ಕಷ್ಟ ಆಗ್ತಾ ಇದೆ. ದಿನದಿಂದ ದಿನಕ್ಕೆ ಆಮ್ ಆದ್ಮಿ ಪಕ್ಷದಲ್ಲಿ ಒಳಗಡೆ ಬಿರುಕು ಉಂಟಾಗ್ತಾ ಇದೆ. ಏಕೆಂದರೆ ಯಾವ ಸುನೀತಾ ಕೇಜ್ರಿವಾಲ್ಗೆ ಅಡ್ಡಗಾಲಾಗಿ ಇವತ್ತು ಅತಿಶಿ ಮರಲೆನ ಓಡಾಡಿಕೊಂಡು ಪ್ರಚಾರ ಪಡಿತಾ ಇದ್ದಾರೋ ಅವ್ರನ್ನ ಜೈಲಿಗೆ ಕಳಿಸ್ಲಿಕ್ಕಾಗಿ ಇನ್ನೊಂದು ಮಾತನ್ನು ಅರವಿಂದ್ ಕೇಜ್ರಿವಾಲ್ ಹೇಳಿದ್ದಾರೆ. ಅದೇನಂತಂದರೆ, ಇಡೀ ವ್ಯವಹಾರದಲ್ಲಿ ಎಲ್ಲವನ್ನೂ ರಿಪೋರ್ಟ್ ಮಾಡ್ಕೋತಾ ಇದ್ದದ್ದು ಸೌರಭ್ ಭಾರದ್ವಾಜ್ ಮತ್ತು ಅತಿಶಿ ಮರ್ಲೇನಾಗೆ ಅನ್ನುವಂಥ ಮಾತನ್ನು ಇವತ್ತು ಅವರು ಹೇಳಿದ್ದಾರೆ. ಹೀಗಾಗಿ ಅತಿಶಿ ಮರ್ಲೇನಾ ಮತ್ತು ಸೌರಭ್ ಭಾರದ್ವಾಜ್ ಅವ್ರನ್ನ ಕಸ್ಟಡಿಗೆ ತೊಗೊಂಡ್ರೆ ಅಚ್ಚರಿ ಪಡಬೇಕಾಗಿಲ್ಲ. ಏನಾಗುತ್ತೆ ಕಾದ್ ನೋಡೋಣ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.